ಇದು ಪವಿತ್ರ ಬಂಧನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ರಾಧಿಕಾ ಅವರು ರೂಮಲ್ಲಿ ಒಬ್ಬರೇ ಯೋಚನೆ ಮಾಡ್ತಾ ನಿಂತಿರ್ತಾರೆ. ನಿಂತಿರ್ಬೇಕಾದ್ರೆ ಇದೇ ಟೈಮಿಗೆ ಇಲ್ಲಿ ಪವಿತ್ರ ಬರ್ತಾಳೆ. ಪವಿತ್ರ ಬಂದು ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದಾಗ ಅವ್ರೇನು ಹೇಳಲ್ಲ. ನಾನು ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಂತಲೂ ನಂಗೆ ಚೆನ್ನಾಗಿ ಗೊತ್ತು. ನಾನು ಎಲ್ಲರ ಹತ್ರ ಹೊಂದ್ಕೊಂಡು ಹೋಗ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತಲೂ ಗೊತ್ತು ಅಂತೆಲ್ಲ ಹೇಳ್ತಾ, ಆದರೆ ನಾನು ಏನು ಮಾಡಲಿ, ಪರಿಸ್ಥಿತಿಗೆ ಸಿಕ್ಕಾಕೊಂಡು ನಾನು ಇದು ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ, ಆದರೆ ಇವ್ರು ಮೇಡಮ್ ಅವ್ರು ಮಾತ್ರ ಏನೂ ಮಾತಾಡಲ್ಲ. ರಾಧಿಕಾ ಮೇಡಮ್ ಅವರು ಸೈಲೆಂಟಾಗಿ ಸುಮ್ಮನೆ ನಿಂತಿರ್ತಾರೆ. ಹೇಳೋದೆಲ್ಲ ಕೇಳಿಸ್ಕೊಂಡು ಕಡೆ ಪವಿತ್ರ ಏನು ಮಾಡಬೇಕು, ನಾನೇನು ಉದ್ದೇಶಪೂರ್ವಕವಾಗಿ ಇರಲಿಲ್ಲ ಅಂತೆಲ್ಲ ಹೇಳ್ತಾ, ಸರಿ ಹೋಗಲಿ, ನಿನ್ನ ಮಾತೆಲ್ಲ ಮುಗ್ದಿರೆ ಹೇಳು, ನೀನು ಇನ್ನೂ ಎಷ್ಟು ದಿವಸ ಇಲ್ಲಿ ಇರಬೇಕಂತ ಇದೆಯಾ ಅಂತೆಲ್ಲ ಹೇಳಿದಾಗ, ಅದು ಮೇಡಮ್ ನಾನು ನೀವು ಹೇಳಿದ್ರೆ ಅಂತ ನಾನು ಸಡನ್ನಾಗಿ ಹೋದರೆ ಅಲ್ಲಿ ನಮ್ಮ ಮನೇಲಿ ನಮ್ಮ ತಾತ, ನಮ್ಮ ತಂದೆ, ನಮ್ಮ ತಮ್ಮ ಎಲ್ಲರಿಗೂ ನಾನು ಉತ್ತರ ಕೊಡಬೇಕಲ್ಲ ಅಂತೆಲ್ಲ ಹೇಳ್ತಾ, ಮತ್ತು ಹಂಗೆ ಅಂತ ಈ ಮನೆಯಿಂದನೂ ನಾನು ಹೋದರೂ ನಿಮಗೂ ಸ್ವಲ್ಪ ಇದು ಅನ್ನಿಸ್ತೈತಲ್ಲ, ಇದು ನಿಮ್ಮದು ಇಷ್ಟು ದೊಡ್ಡ ಕುಟುಂಬ ಇದೆ, ನಾನು ಇಲ್ಲಿಂದ ಗೌರವಯುತವಾಗಿ ಹೋಗಬೇಕಲ್ಲ, ಗೌರವಯುತವಾಗಿ ನನ್ನ ಕಳಿಸ್ಕೊಡ್ಬೇಕು ಈ ಮನೆಯಿಂದ ಅಂತೆಲ್ಲ ಹೇಳ್ತಾ, ಸರಿ ಅಂತೆಲ್ಲ ಹೇಳಿ ಇಲ್ಲಿಂದ ಪವಿತ್ರ ಹೋಗ್ಬಿಡ್ತಾಳೆ. ಅವ್ರು ಮೇಡಮ್ ಮಾತ್ರ ಏನು ಹೇಳಲ್ಲ. ಆಮೇಲೆ ಪವಿತ್ರ ಇಲ್ಲಿಂದ ಆಳ್ಕೊಂತ ಹೋಗ್ಬಿಡು. ಪವಿತ್ರ ಇಲ್ಲಿಂದ ಹೋದ್ಮೇಲೆ ಪವಿತ್ರ ಒಬ್ಬಾಗಿ ಬರ್ತಾ ಇರೋದು ನೋಡಿ ದೇವ್ ನೋಡಿ, ಯಾಕೋ ಪವಿತ್ರ ಯಾಕೋ ಅಮ್ಮನ ರೂಮಿಂದ ಬರ್ತಾ ಇದ್ದಾರಲ್ಲ ತಡಿ ಅಂತೆಲ್ಲ ಪವಿತ್ರ ಅವ್ರಿಗೆ, ಏನು ಅಮ್ಮನ ರೂಮಿಂದ ಬರ್ತಾ ಇದ್ದಾರೆ, ಅಮ್ಮ ನಿಮ್ಮ ಹತ್ರ ಏನಾದ್ರು ಬರೋಕ್ಕೆ ಹೇಳಿದಂದರೆ, ಇಲ್ಲ ನಾನೇ ಮಾತಾಡ್ಬೇಕಂತ ಹೋಗಿದ್ದೆ, ಸುಳ್ಳು ಹೇಳ್ಬೇಡ್ರಿ, ಅಮ್ಮ ಏನಾದರೂ ನಿಮಗೆ ನೋವಾಗೋ ರೀತಿ ಮಾತಾಡಿದ್ರ ಅಂತೆಲ್ಲ, ಇಲ್ಲ ಆ ಥರ ಏನೂ ಇಲ್ಲ ಅಂತೆಲ್ಲ ಹೇಳಿದೆ. ಸುಳ್ಳು ಯಾಕ್ರಿ ಹೇಳಿದೆ ಅಂದ್ರೆ, ನೋಡಿ ನೀವು ರಿಕವರ್ ಆಗಿದ್ದೀರಲ್ಲ ಅಂತೆಲ್ಲ ಹೇಳಕ್ಕೆ ಹೋಗಿದ್ದೆ, ನೀವು ರಿಕವರ್ ಆಗಿದ್ದು, ನೀವು ಜಲ್ದಿ ಆಫೀಸ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಅಮ್ಮನ ಹೊರೆ ಕಡಿಮೆ ಮಾಡಿ ಅಂತೆಲ್ಲ ಹೇಳ್ತೀವಿ. ಪವಿತ್ರ ಅವ್ರೆ, ನೀವು ಹೇಳಿದರೆ ನಾನು ನಂಬೋದಿಲ್ಲ, ಅಮ್ಮ ನಿಮಗೇನೋ ಬೇಜಾರಾಗೋ ರೀತಿ ಮಾತ್ರ, ಇಲ್ಲ ರೀ ನಾನೇ ಸುಳ್ಳು ಹೇಳಿ ಅಂತೆಲ್ಲ ಹೇಳಿ, ನೋಡಿ ನನ್ನ ಕೆಲಸ ಜಾಸ್ತಿ ಇದೆ ನಾನು ಹೋಗ್ಬಿಡ್ತೀನಿ ಅಂತ ಪವಿತ್ರ ಇಲ್ಲಿಂದ ಹೋಗ್ಬಿಡ್ತು. ನಂಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತೆಲ್ಲ ಹೋಗ್ಬಿಡ್ತಾರೆ. ನಾನು ನಂಬೋದಿಲ್ಲ ಪವಿತ್ರ ಅವ್ರಿಗೆ, ಅಮ್ಮ ನಿಮಗೇನು ಹೇಳಿದ್ರೆ ನಂಗೆ ಚೆನ್ನಾಗಿ ಗೊತ್ತು ಅಂತೆಲ್ಲ ಹೇಳಿದೆ. ಒಬ್ಬನೇ ಯೋಚನೆ ಮಾಡ್ಕೊತ ನಿಂತಿರ್ಬೇಕು. ಇಲ್ಲಿ ಪವಿತ್ರ ಇಲ್ಲಿಂದ ಹೊರಟೋಗ್ಬಿಡ್ತಾರೆ. ಪವಿತ್ರ ಇಲ್ಲಿ ಹೊರಟೋದ್ಕೊಳ್ಳೆ ಈ ಕಡೆ ರಾಧಿಕಾ ಒಬ್ಬರೇ ಮನೆಯಲ್ಲಿ ಅಲ್ಲೇ ರೂಮ್ ಒಳಗೆ ಕುಂತಿರ್ತಾರೆ. ಹಾಗೆ ರೂಮಲ್ಲಿ ಆಲೋಚನೆ ಮಾಡ್ತಾ ಕುಂತಿರ್ಬೇಕಾದ್ರೆ ಈ ಕಡೆಯಿಂದ ಮಂಗಳವನ್ನು ಮತ್ತು ಹೊಸ್ತಲ ಇಬ್ಬರು ಹೋಗ್ತಾರೆ. ಇಬ್ಬರು ಹೋಗಿ ರೂಮ್ ಒಳಗೆ ಸೈಲೆಂಟಾಗಿ ಹೋಗ್ತಾರೆ. ಅತ್ತಿಗೆ ಅಂತೆಲ್ಲ ಹೊಸ್ತಲಾಗ ಹೇಳ್ತಾರೆ. ಆವಾಗ ಅವ್ರೇನು ಮಾತಾಡಲ್ಲ. ಮಂಗಳ ಬಂದು ಅಕ್ಕ ಅಂತೆಲ್ಲ ಹೇಳ್ದ. ಆವಾಗ ಸ್ವಲ್ಪ ಹಿಂಗೆ ಟರ್ನ್ ಮಾಡಿ ನೋಡ್ತಾರೆ. ಅದು ಏನಂದರೆ ಪವಿತ್ರ ಬಂದಾಗಿದ್ದ ಈ ಥರ ಮನೇಲಿ ಪ್ರಾಬ್ಲಮ್ ಆಗ್ತಾಯಿದೆ, ಏನಿದೆ, ಏನು ದೋಷ ಇದೆ ಎಲ್ಲ ತಿಳ್ಕೊಬೇಕು. ಈಗಾಗಲೇ ನಮ್ಮ ತಲೆಗೆ ಹಿಂಗಾಗಿ ಮತ್ತು ದೇವ್ರಿಗೆ ಹಿಂಗೆ ಆಗ್ಬಿಟ್ರೆ ಏನು ಮಾಡ್ಬೇಕಂದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅವರು ಕೋಪ ಮಾಡ್ಕೊಂಡು, ಇಲ್ಲ ಆಚಾರ್ಯಕ್ಕೆ ಬರೋಕ್ಕೆ ಹೇಳಿದ್ದೀನಿ ಬ್ರಾಹ್ಮಿಣ್ಸ್ ಅವ್ರಿಗೆ, ಪವಿತ್ರಂದು ದೇವ್ರ ಜಾತಕ ತೋರ್ಸೋಣ, ಏನಾದರೂ ಹೋಮ ಅವನ ಪೂಜೆ ಮಾಡಿಸೋಣ, ಇನ್ನು ಏನಾದರೂ ಪರಿಹಾರ ಇದೆಯಾ ಅಂತೆಲ್ಲ ಹೇಳ್ತಾರೆ. ನಮ್ಮ ಈ ಎಲ್ಲ ಸಮಸ್ಯೆಗೂ ಇರೋದು ಆವಾಗ ರಾಧಿಕಾ ಅವರು ಈ ಎಲ್ಲ ಸಮಸ್ಯೆಗೂ ಇರೋದು ಒಂದೇ ಸೊಲ್ಯೂಷನ್ ಏನಂದರೆ, ಆ ಪವಿತ್ರ ನಮ್ಮ ಮನೆಯಿಂದ ದೇವಿಂದ ದೂರ ಹೋಗ್ಬಿಟ್ರೆ ಎಲ್ಲ ಪ್ರಾಬ್ಲಮ್ಮು ಎಲ್ಲದು ಸಾಲ್ವ್ ಆಗಿಬಿಡ್ತೈತಿ ಅಂತ ಮೇಡಮ್ ಅವ್ರು ಹೇಳಿದಾಗ ಹೊಸ್ತಲಗೂ ಮಂಗಳಗೂ ಇದೇ ಬೇಕಾಗಿರುತ್ತೆ. ನೆಕ್ಸ್ಟ್ ಆಚಾರ್ಯ ಕರೆಸಿ ರಾಧಿಕಾ ಮಾತಾಡ್ತಾ, ನೋಡಿ ಆಚಾರ್ಯ ಸ್ವಲ್ಪ ನೋಡಿ ಹೇಳಿ ಅಂತ, ಏನಮ್ಮ ರಾಧಿಕಾ ಸಡನ್ನಾಗಿ ಕರೆಸಿದೆಯಲ್ಲ ಅಂತ ಅಜ್ಜ ಕೇಳಿದಾಗ, ಇಲ್ಲ ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗ್ತಾ ಇರೋದಕ್ಕೆ ನಾನೇ ಕರೆಸಿದ್ದೀನಿ ಅಂತೆಲ್ಲ ಹೇಳ್ದೆ. ಸರಿ ಕಣಮ್ಮ ಅಂತೆಲ್ಲ ಹೇಳಿ ಆ ಕಡೆಯಿಂದ ಮಂಗಳ ಅಂದಾಗ ಅಕ್ಕ ತರ್ತೀನಿ ಜಾತಕ ಅಂದರೆ ನೋಡಿ ಇದು ಪವಿತ್ರ ಜಾತಕ ಅಂತೆಲ್ಲ ಹೇಳಿ ಕೊಡ್ತಾರೆ. ಪವಿತ್ರ ಜಾತಕ ಅಂತೆಲ್ಲ ಹೇಳಿ ಕೊಟ್ಟಾಗ ಪವಿತ್ರ ಜಾತಕ ನೋಡಿ, ಇವಾಗ ಈ ಜಾತಕ ತುಂಬ ಚೆನ್ನಾಗಿದ್ದಮ್ಮ, ಇದರಿಂದ ಏನೇ ಸಮಸ್ಯೆ ಇಲ್ಲ, ಏನು ದೋಷ ಇಲ್ಲ. ಏನು ಹೇಳ್ತಾ ಇದ್ದೀರಿ ನೀವು, ಅವಳಿ ಮನೆಗೆ ಬಂದಾಗಿದ್ದ ಸಮಸ್ಯೆ ಒಬ್ಬರಲ್ಲ ಒಬ್ಬರಿಗೆ ಅನಾಹುತ ತಪ್ಪಿದ್ದಲ್ಲ, ಅನಾಹುತ ಎಲ್ಲ ಆಗ್ತಾಯಿದೆ, ಕನ್ನಡಕ ಹಾಕೋ ನೋಡಿ, ಇನ್ನೊಂದ್ಸಲ ನೋಡಿ ಅಂತೆಲ್ಲ ಹೇಳಿದಾಗ ಆವಾಗ ಇವರು ಬೈದು ಬಿಡ್ತಾರೆ. ಅವ್ರ ಅಪ್ಪನೂ ಬೈತಾರೆ. ಆಮೇಲೆ ಅಜ್ಜನೂ ಒಂದು ಸ್ಟಿಕ್ ಜೋರು ಇಟ್ಬಿಡ್ತಾರೆ. ಜಾತಕ ನೋಡಿ ಅಲ್ಲಪ್ಪ ಹೇಳಿದ್ದು, ಎದಕ್ಕೆ ಹಂಗೆ ಮಾಡ್ತೀಯ ಅಂತ ಅವ್ರ ತಮ್ಮಗೆ ಬೈತಾರೆ. ಅಜ್ಜನೂ ಕೋಪ ಮಾಡ್ಕೊಂಡು ಈ ಕಡೆ ಮನೀಷ ಹೆಸರೇನೋ ಮರ್ತೋಗ್ಬಿಡಿ, ಮನೀಷ ಏನೋ ಇರ್ತಾರಲ್ಲ, ಅವರು ನಮ್ರತಾಗೆ ದುಡ್ಡಿಗೋಸ್ಕರ ಫೋನ್ ಮಾಡ್ತಾರೆ. ನಮ್ರತಾ ಪದೇ ಫೋನೆಲ್ಲ ಕಟ್ ಮಾಡ್ತಾ ಇರ್ತಾರೆ. ನಮ್ರತಾ ಫೋನ್ ಕಟ್ ಮಾಡಿ, ನನ್ನ ಫೋನೇ ಕಟ್ ಮಾಡ್ತೀರಾ, ಮಾಡ್ತೀನಿ ನಿಮಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರಿ ಅಂತೆಲ್ಲ ಹೇಳಿ ಆ ಕಡೆ ಈ ದೇವ್ ಜಾತಕ ತರಿಸ್ರಿ, ಯಾರಿಗೆ ಆಘಾತ ಆಗಿದೆ ಅಂದರೆ ದೇವ್ಗೆ ಆಘಾತ ಆಗಿದೆ, ದೇವ್ ಜಾತಕ ತರಿಸ್ತೀನಿ. ದೇವ್ ಜಾತಕ ತಂದಾಗ, ನೋಡಮ್ಮ ಈ ಜಾತಕದಲ್ಲಿ ಸ್ವಲ್ಪ ಕಂಟಕ ಇದೆ, ಅದ್ರಾಗೂ ಈ ತಿಂಗಳಲ್ಲಿ ಸ್ವಲ್ಪ ಕಂಟಕ ಜಾಸ್ತಿ ಕಾಣಿಸಾಕತ್ತಿದೆ ಅಂತೆಲ್ಲ ಹೇಳಿದೆ. ಏನು ಹೇಳ್ತಾ ಇದ್ರಿ ಅಂತ ರಾಧಿಕಾ ಅವರು ಹತ್ಕೊತ ಬಂದು ಆಚಾರ್ಯ ಇನ್ನೊಂದ್ಸಲ ನೋಡಿ, ಇಲ್ಲ ಕಣಮ್ಮ ನಾನು ನೋಡಿದ್ದು ನಾನು ಹೇಳಿದ್ದು ಎಂದು ಸುಳ್ಳಾಗಿದೆ, ನಿಮ್ಮ ಮನೇಲಿ ಸ್ವಲ್ಪ ಜಾತಕದಲ್ಲಿ ಕಂಟಕ ಕಾಣಿಸ್ತಾ ಇದೆ, ಅದರಲ್ಲೂ ಈ ತಿಂಗಳಲ್ಲಿ, ಅದಕ್ಕೆ ಪರಿಹಾರ ಏನಿದೆ ಹೇಳಿ ತಾನೇ ಮಾಡ್ತೀನಿ ಅಂತೆಲ್ಲ ಹೇಳಿದೆ. ಪರಿಹಾರ ಇದೆ ಕಣಮ್ಮ,
ಅಂತೆಲ್ಲ ಹೇಳ್ತಾರೆ. ಏನು ಪರಿಹಾರ ಅಂದರೆ ಪರಿಹಾರ ಇದೆ. ಒಂದು ದೇವಸ್ಥಾನ ಇದೆ ಅಲ್ಲ, ಆ ದೇವಸ್ಥಾನ ಹತ್ರ ಕಲ್ಯಾಣಿಯಲ್ಲಿ ಮುಳುಗಿ ಬರಿಗಾಲಿಂದ ಹೋಗಿ ಕಲ್ಯಾಣಿಯಲ್ಲಿ ಮುಳುಗಿ ಪ್ರದಕ್ಷಿಣೆ ಹಾಕಿ ಇದು ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಎರಡನೇದು ಬಂದು ಉರುಳು ಸೇವೆ ಮಾಡಬೇಕು. ಉರುಳು ಸೇವೆ ಮಾಡಿ ಅಲ್ಲಿರೋ ದೀಪ ತೊಗೊಂಬಂದು ಗರ್ಭಗುಡಿ ಹತ್ರ ಹಚ್ಚಬೇಕು. ಮೂರನೇದು ವಟ ಸಾವಿತ್ರಿ ವ್ರತ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಆ ಅಮ್ಮ ಇದ್ದು ಅವಾಗ ಸುಮ್ಮನೆ ಇರಬೇಕಿಲ್ಲ, ಅಜ್ಜಿ ಇರ್ತಾರೆ ಯಶೋಧ ಅವರು, ಏನು ವಟ ಸಾವಿತ್ರಿ ವ್ರತನ, ವಟ ಸಾವಿತ್ರಿ ವ್ರತ ತುಂಬ ಕಷ್ಟ ಅಲ್ವಾ ಅಂದರೆ, ಕಣಮ್ಮ ತುಂಬ ಅಂದರೆ ತುಂಬ ಕಷ್ಟ. ಅದ್ರಾಗೂ ವಟ ಸಾವಿತ್ರಿ ವ್ರತ ಮಾಡಬೇಕಾದ್ರೆ ಯಾವುದೇ ರೀತಿ ವಿಘ್ನಗಳೆಲ್ಲ ಬರಬಾರ್ದು, ಆ ರೀತಿ ನೋಡ್ಕೋಬೇಕು ಅಂತೆಲ್ಲ ಹೇಳ್ದೆ. ಇದು ಸ್ವಲ್ಪ ಕಷ್ಟ ಆಗುತ್ತಲ್ಲ ಅಂತೆಲ್ಲ ಹೇಳಿದಾಗ, ಕಷ್ಟನೇ ಇದೆ ಅಮ್ಮ ಅಂತೆಲ್ಲ ಹೇಳಿ, ನನ್ನ ಮಗನಿಗೋಸ್ಕರ ಎಷ್ಟನ ಕಷ್ಟ ಆಗಲಿ ನಾನು ಮಾಡೇ ಮಾಡ್ತೀನಿ ಅಂತೆಲ್ಲ ಇವ್ರು ಕೇಳ್ತಾರೆ. ಅವ್ರು ರಾಧಿಕಾ ಅವರು, ಇಲ್ಲ ಕಣಮ್ಮ ಬರೋಂಗಿಲ್ಲ ಅಂತೆಲ್ಲ ಹೇಳ್ತಾರೆ. ಬರೋಂಗಿಲ್ಲ ಅಂದರೆ ಆವಾಗ ನಮ್ರತ ಇದು ನಾನು ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಏನು ನೀನು ಮಾಡೋಕ್ಕೂ ಬರಲ್ಲಮ್ಮ, ಶಾಸ್ತ್ರದ ಪ್ರಕಾರ ಹೆಂಡತಿ ಯಾರು, ಅವರ ಧರ್ಮಪತ್ನಿ ಯಾರು ಇರ್ತಾರೋ ಅವ್ರು ಮಾಡಬೇಕು ಅಂತ, ಪವಿತ್ರನೇ ಮಾಡಬೇಕು ಇದೆಲ್ಲ ಅಂತೆಲ್ಲ ಹೇಳ್ತಾರೆ. ಪವಿತ್ರನೇ ಇದೆಲ್ಲ ಮಾಡಬೇಕು ಅಂದಾಗ ರಾಧಿಕಾಗೂ ತುಂಬ ಅಂದರೆ ತುಂಬ ಹಿಂಸೆ ಆಗಿರುತ್ತೆ. ರಾಧಿಕಾ ಮಾಡೋದು ಸ್ವಲ್ಪನೂ ಇಷ್ಟ, ರಾಧಿಕಾ ಅವ್ರಿಗೆ ಪವಿತ್ರ ಮಾಡೋದು ಸ್ವಲ್ಪನೂ ಇಷ್ಟ ಇರಲ್ಲ. ಹಾಗಾಗಿ ಇದೇನಪ್ಪ ಇದು ಅಂತೆಲ್ಲ ಹೇಳಿ ಪಾಪ ಸುಮ್ಮನೆ ಇರ್ತಾರೆ. ಆವಾಗ ಅಜ್ಜ ಇದು ಎಷ್ಟು ಕಷ್ಟ ಆಗ್ತಾಯಿದೆ ಅಂತೆಲ್ಲ ಹೇಳಿ ದೇವಿದ್ದು ಪವಿತ್ರ ಮುಖ ನೋಡ್ತಾನೆ. ಅದಕ್ಕೆಲ್ಲ ನೋಡಮ್ಮ ನಿರ್ಜಲ ಉಪವಾಸ ಇರಬೇಕು, ಫಸ್ಟ್ ವ್ರತ ಮಾಡಬೇಕಾದ್ರೆ ಅಂತೆಲ್ಲ ಹೇಳಿದಾಗ, ಹೌದಾ, ಒಂದು ಹನಿ ನೀರು ಕೂಡ ಕುಡಿಬಾರ್ದು, ಅದು ಕಲ್ಯಾಣಿಯಲ್ಲಿ ಮುಳುಗಿ ಪ್ರದಕ್ಷಿಣೆ ಹಾಕಿ ಇಷ್ಟೆಲ್ಲ ಸ್ಟ್ರಿಕ್ ಇದೆ, ಎಲ್ಲವನ್ನೂ ನೀವು ಸ್ಟ್ರಿಕ್ ಆಗಿ ಫಾಲೋ ಮಾಡಿದರೆ ದೋಷ ಕಳೀತದೆ, ದೋಷ ಎಲ್ಲ ಪರಿಹಾರ ಆಗುತ್ತೆ, ಏನು ಕಂಟಕ ಇರಲ್ಲ ಅಂತೆಲ್ಲ ಹೇಳಿದೆ. ನೀವೇನಾದರೂ ವ್ರತಗಳನ್ನೆಲ್ಲ ಮುರಿದು ನಾವು ಸೂರ್ಯ ಇದೆಲ್ಲ ವ್ರತಗಳನ್ನೂ ಸೂರ್ಯಾಸ್ತ ಆಗೋದ್ರೊಳಗೆ ಅಂದರೆ ಸೂರ್ಯೋದಯ ಆಗೋದ್ರೊಳಗೆ ಅದು ಟೈಮ್ ಒಳಗೆ ಆಗಬೇಕು ಅಂತೆಲ್ಲ ಹೇಳಿ, ಹಂಗೇನಾದರೂ ಅದು ಟೈಮ್ ಮೀರಿದಂತಂದರೆ ನೀವು ಮಾಡಿದ್ದು ಫಲ ಸಿಗಲ್ಲ ಅಂತೆಲ್ಲ ಆಚಾರ್ಯಗಳು ಹೇಳಿದೆ. ಅಂದರೆ ಬ್ರಾಹ್ಮಿಣ್ಸ್ ಅವರು ಹೇಳಿದ್ಕೊಳ್ಳೆ ಇಲ್ಲಿ ಎಲ್ಲರಿಗೂ ಕೋಪ ಎಲ್ಲರಿಗೂ ಇದು ಸ್ವಲ್ಪ ಗಾಬರಿ ಅನ್ನಿಸಿ ಅಷ್ಟೊತ್ತಿಗೆಲ್ಲ ಮಾಡಬೇಕಲ್ಲ ಅಂತಂದು ಈ ರಾಧಿಕಾ ಮೇಡಮ್ಗೆ ಪವಿತ್ರ ಮಾಡೋದು ಸ್ವಲ್ಪನೂ ಇಷ್ಟ ಇರಲ್ಲ. ಆದ್ರೂ ಶಾಸ್ತ್ರದ ಪ್ರಕಾರ ಅವ್ರ ಧರ್ಮಪತ್ನಿ ಯಾರು ಇರ್ತಾರೆ ಅವರೇ ಮಾಡಬೇಕಂತ ಹೇಳಿದಕ್ಕೆ ಅವಾಗ ಅಜ್ಜ ಸುಮ್ಮನೆ ಇರಬೇಕಲ್ಲ, ಅಜ್ಜ ಸುಮ್ಮನೆ ಇಲ್ಲ ಅಂತ ಅಜ್ಜನಂತ, ನೋಡಮ್ಮ ರಾಧಿಕಾ ಅಂತೆಲ್ಲ ಹೇಳ್ತಾ, ಹಾಂ ಮಾವ ಅಂದರೆ, ನೋಡಮ್ಮ ಇನ್ನೇನು ಆಚಾರ್ಯನೇ ಹೇಳಿದಾರಲ್ಲ, ಅದಕ್ಕೂ ಮುಂಚೆ ಆಚಾರ್ಯಗಳು ನಾವು ಹೋಗಿ ಬರ್ತೀನಿ ಯಜಮಾನ್ರಿ ಅಂತೆಲ್ಲ ಹೇಳ್ತಾರೆ, ನೀವು ವ್ರತಕ್ಕೆಲ್ಲ ರೆಡಿ ಮಾಡಿಕೊಂಡ್ರೆ ನಾನು ಬರ್ತೀನಿ ಅಂತೆಲ್ಲ, ಹಾಂ ಹೋಗಿ ಬನ್ನಿ ಅಂತೆಲ್ಲ ಹೇಳಿ ನಮಸ್ಕಾರ ಅಂತೆಲ್ಲ ಹೇಳಿ ಅವ್ರನ್ನ ಸ್ವಾಮಿಯವ್ರನ್ನ ಕಳಿಸ್ಬಿಡ್ತಾರೆ. ಅವ್ರು ಸ್ವಾಮಿಯವ್ರನ್ನ ಕಳಿಸಿದ ಮೇಲೆ ಅವಾಗ ಅವರು ತಾತಂತೆ ಎಲ್ಲ ಡಿಸಿಷನ್ ಫೈನಲ್ ಆಗೋದು. ತಾತ ಮಾತಾಡ್ತಾರೆ, ರಾಧಿಕಾ ಅಂತೆಲ್ಲ ಹೇಳಿ, ಇನ್ನೇನಮ್ಮ ಮತ್ತು ಸ್ವಾಮಿಯರೇ ಹೇಳಿದ್ರಲ್ಲ, ಆಚಾರ್ಯಗಳು ಹೇಳಿದಂಗೆ ಈ ವ್ರತ ಮಾಡೋಕೆ ಪವಿತ್ರನೇ ಮಾಡಿದ್ರಾಯ್ತು ಅಂದಾಗ ಅಲ್ಲಿದ್ದ ಕೋಪ ಮಾಡ್ಕೊಂಡು ಹೋಗ್ಬಿಡ್ದ. ಕೋಪ ಮಾಡ್ಕೊಂಡಾಗ ಪವಿತ್ರ ತುಂಬ ಅಂದರೆ ತುಂಬ ಬೇಜಾರಾಗಿರ್ತಾಳೆ. ಯಾಕಂದರೆ ಇಲ್ಲಿ ಪವಿತ್ರ ಮಾಡೋದು ರಾಧಿಕಾಗೂ ನಮ್ಮ ಮನೆಯವ್ರು ಯಾರಿಗೂ ಇಷ್ಟ ಇರಲ್ಲ, ಅಜ್ಜಗೂ ಮತ್ತು ದೇವ್ಗೂ ಅವ್ರ ತಂದೆಗೂ, ಇವ್ರು 3 ಜನಕ್ಕೆ ಬಿಟ್ಟು ಬಾಕಿ ಯಾರಿಗೂ ಇಷ್ಟ ಇರಲ್ಲ, ವಿಶಾಲಿಗೆ ಬಿಟ್ಟು. ಹಾಗಾಗಿ ತುಂಬ ಅಂದರೆ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಅದೇ ಟೈಮ್ಗೆ ಇಲ್ಲಿ ಪವಿತ್ರ ರೂಮ್ ಒಳಗೆ ಒಬ್ಬಳೇ ಕುಂತಿರ್ತಾ, ನೋಡಿ ನಾನು ಮನೆಯವ್ರಿಗೆ ಹೇಳ್ತೀನಿ, ಮನೆಯವ್ರು ಯಾರು ನಿನ್ನ ಮೇಲೆ ಪ್ರೆಜರ್ ಹಾಕಂಗಿಲ್ಲ, ವ್ರತ ಮಾಡಿದ್ರೆ ವ್ರತ ಎಲ್ಲ ತುಂಬ ಕಷ್ಟ ಇದೆ, ಸುಮ್ಮನೆ ಏನು ಮಾಡೋಕೆ ಹೋಗ್ಬೇಡ್ರಿ ಅಂತೆಲ್ಲ ಹೇಳಿದೆ. ಅದೆಲ್ಲ ನಡೆಯಂಗಿಲ್ಲ ಅಂತೆಲ್ಲ ಮಾಡಬೇಕು, ಅವರು ಸ್ವಾಮಿಯರೇ ಹೇಳಿದಾರಲ್ಲ ವ್ರತ ನಾನೇ ಮಾಡಬೇಕು, ಬೇರೆಯವ್ರು ಮಾಡೋಕೆ ಅವಕಾಶ ಇಲ್ಲ ಅಂತೆಲ್ಲ ಹೇಳಿ ನಾನೇ ಮಾಡಬೇಕು ಅಲ್ವಾ ಅಂತೆಲ್ಲ ಹೇಳಿ, ಅದೆಲ್ಲ ಏನಾಗಲ್ಲ ಅಂತೆಲ್ಲ ಹೇಳಿ ನಾನು ಮನೆಯವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಮ್ಮ, ಕಲ್ಯಾಣಿಯಲ್ಲಿ ಮುಳುಗೋಕ್ಕೂ ಮುಂಚೆ ಈ ಗುರು ಹಿರಿಯರ ಆಶೀರ್ವಾದ ತಗೋ ಅಂತೆಲ್ಲ ಹೇಳಿ ಫಸ್ಟ್ ತಾತನ ಕಾಲು ಮುಗಿ ಅಂತ, ಫಸ್ಟ್ ತಾತನ ಕಾಲು ಮುಗ್ದು ಆಮೇಲೆ ರಾಧಿಕಾ ಅವ್ರ ಕಾಲು ಮುಗಿತಾರೆ. ಅಂದರೆ ಇಷ್ಟೇ ತೋರಿಸಿರೋದು. ನೆಕ್ಸ್ಟ್ ಎಪಿಸೋಡಲ್ಲಿ ರಾಧಿಕಾ ಅವರು ಸ್ವಲ್ಪ ಹಿಂದೆ ಸರಿತಾರೆ, ಕಾಲು ಮುಗಿದಾಗ ದೊಡ್ಡವ್ರ ಆಶೀರ್ವಾದ ಎಲ್ಲ ತಗೊಂಬ, ನೆಕ್ಸ್ಟ್ ಕಲ್ಯಾಣಿಯಲ್ಲಿ ಇಳಿದು ಸ್ನಾನ ಮಾಡಬೇಕು ಅಂತೆಲ್ಲ ಸರಿ ಅಂತೇಳಿ ಪವಿತ್ರ ಕಲ್ಯಾಣಿಯಲ್ಲಿ ಇಳಿತಾರೆ. ಒಂದೊಂದೇ ಸ್ಟೆಪ್ ಎಲ್ಲ ಹೇಳಿದ್ದಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ, ಕಲ್ಯಾಣಿ ಒಳಗೆ ಇಳಿದು ಮುಳುಗೋದು. ಇಲ್ಲಿ ಒಂದು ಸಾಂಗ್ ಬಂದಿರ್ತದೆ ಚೆನ್ನಾಗಿದೆ, ನಾಳೆ ಎಪಿಸೋಡ್ ಆಗಿರುತ್ತೆ ಇದು. ಇಲ್ಲಿಂದ ಹೆಜ್ಜೆ ನಮಸ್ಕಾರ ಹಾಕ್ಕೊತ ಹೋಗಬೇಕು, ನಿರ್ಜಲ ಉಪವಾಸ ಇರಬೇಕು, ಒಟ್ಟು ಸಾವಿತ್ರಿ ವ್ರತ ಇರಬೇಕು, ಮತ್ತು ಏನೋ ದೀಪ ಇಲ್ಲಿಂದ ತೊಗೊಂಡೋಗಿ ಅಲ್ಲೇ ಹಚ್ಚಬೇಕು, ಗಡಗಂಬ ಹತ್ರ ದೀಪ ತೊಗೊಂಡೋಗಿ ಒಳಗಡೆ ಹಚ್ಚಬೇಕು, ಯಾವ ಅಪಶಕನ ಬರಬಾರ್ದು ಅಂತ ಹೇಳಿದೆ. ಇಲ್ಲಿ ವಸ್ತಲ ಮತ್ತು ಮಂಗಳ ಏನು ಮಾಡ್ತಾರೋ ನೋಡಬೇಕು ಇದನ್ನೆಲ್ಲ. ಅದು